ಒಂದು ವಿಷಯ ನಾವು ಹೇಳಬೇಕು, ಕಾರ್ಯಕ್ರಮ ಶುರುವಾಗಿ ಒಂದು 2 ತಾಸಾಗಿರುತ್ತೆ ಅಣ್ಣ. ಆಗಿಂದ ಕೂಡ ರಕ್ಷಿತಾ ಮ್ಯಾಮು ಹಾಗೂ ರಾಘವರು ಇಲ್ಲಿ ಬಂದು ಈ ತಂಡ, ಈ ಸಿನಿಮಾ ನಮ್ಮದೇ, ಇವ್ರು ಕೂಡ ನಮ್ಮವರೇ ಅನ್ನೋ ಥರ ಇಲ್ಲಿ ಕೂತಿದ್ದಾರೆ ಅಂದರೆ ದಟ್ ಶೋಸ್ ಅವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ. ರಾಘವ್ ಅವರು ಆಲ್ರೆಡಿ ಮೈಕ್ ಇಟ್ಕೊಂಡು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಥರ ಕಾಯ್ತಾ ಇದ್ದಾರೆ ಮಾತಾಡೋದಕ್ಕೆ. ರಾಘು, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಭೈರತಿ ರಣಗಲ್ ಬಗ್ಗೆ? ನನಗೆ ಅಷ್ಟೊತ್ತಿಂದ ಕೆಳಗೆ ಕೂತ್ಕೊಂಡು ಎಲ್ಲರ ಮಾತು ಕೇಳ್ತಾ ಇದ್ದೆ, ಎಲ್ಲರ ಸಂಭ್ರಮ ನೋಡ್ತಾ ಇದ್ದೆ. ಶಿವಣ್ಣ ಮಾಮ ಬಗ್ಗೆ ಈಗ ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂಥರ ಎಪಿಸೋಡ್ ಥರ ಆಗುತ್ತೆ. ಯಾಕಂದರೆ ನಾನು ಶಿವಣ್ಣ ಮಾಮ ಬಗ್ಗೆ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಅಲ್ಲದೇ, ಒಂದು ವ್ಯಕ್ತಿತ್ವವಾಗಿ ಮಾತ್ರ ಅಲ್ಲದೇ, ಅವರ ಅಭಿಮಾನಿಯಾಗಿ ಮಾತ್ರ ಅಲ್ಲದೇ, ಹಲವಾರು ನೆನಪುಗಳ ಜೊತೆ ನಾನು ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಅವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಆಗಲಿ, ಅವ್ರ ಜೊತೆ ಸಮಯ ಕಳೆದಂಥ ಅನುಭವ ಆಗಲಿ, ಅವರಿಂದ ಸಾಕಷ್ಟು ವಿಚಾರಗಳನ್ನು ಕಲಿತಂಥ ಅನುಭವ ಆಗಲಿ, ಇವೆಲ್ಲ ಸಾಕಷ್ಟಿದೆ. ಆದರೆ ಭೈರತಿ ರಣಗಲ್ ಪೋಸ್ಟರ್ ನೋಡಿದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಅನ್ನೋದಕ್ಕಿಂತ ಇನ್ನೊಂದು ಹೆಚ್ಚಿನ ಒಂದು ಖುಷಿ ಇದೆ ನನಗೆ. ಬಹಳ ಖುಷಿ ಇದೆ. ಯಾಕಂದರೆ ಆವಾಗಲೇ ಒಂದು ಬಹಳ ಒಳ್ಳೆ ಮಾತು ಹೇಳಿದ್ರು ನಮ್ಮ ಧನಂಜಯ ಅವರು ಶಿವಣ್ಣ ಮಾಮ ಬಗ್ಗೆ. ಅಂದರೆ ಮನಸ್ಸು ಆ ಥರ ಇದೆ, ಮನಸ್ಸೇ ಆ ಥರ ಇದೆ, ಹೃದಯನೇ ಆ ಥರ ಇದೆ. ಸೊ ಅದೊಂಥರ ದೇವರಿಂದ ಬಂದಿರುವಂಥ ಅಂಶ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಮೈಲಿಗಲ್ಲುಗಳಿಗೆ ಅವರೇ ಸಾಟಿ, ಅವರ ರೆಕಾರ್ಡ್ಗಳಿಗೆ ಅವರೇ ಸಾಟಿ, ಅವರೊಂದು ರೀತಿ ಕರ್ಮಯೋಗಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಅಪೇಕ್ಷೆ ಇಲ್ಲದೆ ಸುಮ್ಮನೆ ಕೆಲಸ ಮಾಡ್ತಾರೆ, ತಲೆ ಬಗ್ಗಿಸಿ ಕೆಲಸ ಮಾಡ್ತಾರೆ. ಆ ಸಿನಿಮಾ ಹಿಟ್ ಆಗುತ್ತಾ, ಸಿನಿಮಾ ಹಿಟ್ ಆಗಲ್ವಾ, ಅದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕ ಮುಂದಕ್ಕೆ ಏನು ಮಾಡ್ತಾನೆ ಅನ್ನೋ ವಿಚಾರ ಇದೆಯಲ್ಲ, ಆ ವಿಚಾರ ಎಲ್ಲರ ಮನಸ್ಸಲ್ಲೂ ಬರೋದಿಲ್ಲ. ಆ ನಿರ್ಮಾಪಕರ ಸ್ಥಾನದಲ್ಲಿ ನಮ್ಮ ಅತ್ತಿಗೆ ಇದ್ದಾರೆ, ಗೀತತ್ತಿಗೆ ಇದ್ದಾರೆ. ಎಲ್ಲರೂ ಅವ್ರ ಬಗ್ಗೆ ಬಹಳ ಖುಷಿಯಾಗಿ ಅವ್ರಿಗೆ ಅಭಿನಂದನೆ ಮಾಡಿದಾಗ, ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದಾಗ, ಅವ್ರನ್ನ ಪ್ರಶಂಸೆ ಮಾಡಿದಾಗ ನಮಗೆ ಬಹಳ ಖುಷಿಯಾಗುತ್ತೆ. ಆ್ಯಂಡ್ ನಿಜ, ನಮ್ಮ ನಿರ್ದೇಶಕರು ಹೇಳಿದ್ರು ಶಿವಣ್ಣ ಮಾಮ ಒಂದೊಂದು ಕಾಸ್ಟ್ಯೂಮಲ್ಲಿ ಒಂದೊಂದು ಥರ ಕಾಣ್ತಾ ಇದ್ದಾರೆ. ಅಂದರೆ ಒಂದಕ್ಕಿಂತ ಇನ್ನೊಂದು ಫೋಟೋಲ್ಲಿ ಚೆನ್ನಾಗಿ ಕಾಣ್ತಾರೆ. ಅವ್ರಿಗೇನು ಒಂದು ಫೋಟೋಲ್ಲಿ ಲಾಂಗ್ ಇಟ್ಕೊಂಡಿರ್ತಾರೆ, ಇನ್ನೊಂದು ಕೈಯಲ್ಲಿ ಬುಕ್ ಇಟ್ಕೊಂಡಿದ್ದಾರೆ. ಆ ಬುಕ್ಕು ಅಷ್ಟೇ ಫೋರ್ಸ್ಫುಲ್ಲಾಗಿ ಕಾಣುತ್ತೆ ಲಾಂಗ್ ಇಟ್ಕೊಂಡಿರೋ ಥರ. ಯಾಕಂದರೆ ಕಣ್ಣಲ್ಲಿ ಭಾಳ ದೊಡ್ಡ ಒಂದು ಫೈರ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಣ್ಣಲ್ಲಿ ಬಹಳ ದೊಡ್ಡ ಪ್ರಾಮಾಣಿಕತೆ ಇದೆ. ಆ ಪ್ರಾಮಾಣಿಕತೆ ಇರೋದ್ರಿಂದನೇ ಇವತ್ತು ಶಿವಣ್ಣ ಮಾಮನ ನಾವೆಲ್ಲರೂ ಇಷ್ಟು ಪ್ರಾಮಾಣಿಕವಾಗಿ ಇಷ್ಟಪಡ್ತೀವಿ, ಪ್ರೀತಿ ಮಾಡ್ತೀವಿ, ಅವ್ರ ಜೊತೆ ಇದ್ದೀವಿ. ಅವರ ಆಶ್ರಯದಲ್ಲಿ ಹಲವಾರು ಜನ ಇದ್ದಾರೆ, ಅವರ ಆಶ್ರಯದಲ್ಲಿ ಹಲವಾರು ಬದುಕುಗಳನ್ನು ಕಟ್ಕೊಂಡಿದ್ದಾರೆ. ಸೊ ಭೈರತಿ ರಣಗಲ್ ಮುಖಾಂತರ ನಮ್ಮ ಇಡೀ ಭೈರತಿ ರಣಗಲ್ ಚಿತ್ರ ತಂಡ ಇಲ್ಲಿದೆ. ನರ್ತನ್ ಸರ್, ನಿಮಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ. ಅದನ್ನು ನೀವು ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ಕಾಪಾಡ್ಕೊಂಡು ಹೋಗಿದ್ದೀರಿ. ನಿಮ್ಮ ಚಿತ್ರತಂಡ ಭಾಳ ಅದ್ಭುತವಾಗಿದೆ. ರವಿ ಬಸ್ರೂರ್ ಸರ್ ಕೂತಿದ್ದಾರೆ, ಅವಿನಾಶ್ ಸರ್ ಇದ್ದಾರೆ. ಅವಿನಾಶ್ ಸರ್ ಜೊತೆ ಒಂದು ಜರ್ನಿನೇ ಮಾಡಿರುವಂಥ ಒಂದು ಅನುಭವ ನನಗಿದೆ. ಅವರಿಂದ ನಾನು ಆ್ಯಕ್ಟಿಂಗ್ ಕಲ್ತಿದ್ದೀನಿ, ಅವ್ರ ಜೊತೆ ಆ್ಯಕ್ಟಿಂಗಲ್ಲಿ ಬೆಳೆದಿದ್ದೀನಿ ಸಿನಿಮಾದಲ್ಲಿ. ಛಾಯಾ ಸಿಂಗ್ ಅವರಿದ್ದಾರೆ, ರುಕ್ಮಿಣಿ ಅವರಿದ್ದಾರೆ. ಆ್ಯಂಡ್ ಇದು ಒಂದು ನಿಮ್ಮೆಲ್ಲರ ಜೊತೆ ಸಂಭ್ರಮಿಸುವಂಥ ಅವಕಾಶ ಅಷ್ಟೇ. ಭೈರತಿ ರಣಗಲ್ ಬಗ್ಗೆ ಹೇಳುವಂಥ ಹಿರಿಯ ನಾನಲ್ಲ, ಆದರೆ ನಿಮ್ಮೆಲ್ಲರ ಜೊತೆ ಸಂಭ್ರಮ ಪಡುವಂಥ ಒಬ್ಬ ಕುಟುಂಬದವನು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಶಿವಣ್ಣ ಮಾಮ, ಆಲ್ ದ ಬೆಸ್ಟ್. ಆ್ಯಂಡ್ ಗೀತತ್ಗೆ ವಿಶ್ ಯು ಆಲ್ ಸಕ್ಸಸ್. ಎಲ್ಲ ಸಿನಿಮಾದಲ್ಲೂ ಇದೇ ರೀತಿ ಹೆಸರನ್ನು ಮಾಡಿ, ಇದೇ ರೀತಿ ಯಶಸ್ಸನ್ನು ಕೊಡ್ತಾ ಇದ್ದೀರಾ. ಕನ್ನಡಕ್ಕೆ, ಕನ್ನಡ ಸಿನಿಮಾಗೆ ಇದು ಬಹಳ ಅಗತ್ಯ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸೋ ಸ್ವೀಟ್ ರಾಘು. ರಕ್ಷಿತಾ ಮ್ಯಾಮ್, ಸಹಜವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ನಿಮ್ಮನ್ನು ನೋಡೋದಿಲ್ಲ, ಬಟ್ ಇವತ್ತಿಲ್ಲಿ ಬಂದಿದ್ದೀರಾ ಅಂದರೆ ನಿಮಗೆ ಅವರಿಬ್ಬರು ನಿಮ್ಮ ಬದುಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಕ್ಷಣ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಒಂದೇ ನಿಮಿಷ ಅವ್ರು ಮಾತಾಡಿ. ಒಂದು ನಿಮಿಷ ಇರೋ, ನಾನು ಹೇಳ್ತೀನಿ. ಹೀರೋ 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 ಆಯ್ತು, ನಿನ್ನ ತಮ್ಮ ಅಂತೀನಿ. ಒಂದು 5 ನಿಮಿಷ ಕೂತ್ಕೊ, ಆಯ್ತಾ? ಓವರಾಗಿ ಆಡ್ಬೇಡ. ನನ್ನ ಜೀವನದಲ್ಲಿ ನಾನು ತುಂಬ ಸಣ್ಣವಳಿದ್ದೆ. ಆವಾಗ ಫಸ್ಟ್ ಟೈಮ್ ಅಪ್ಪಾಜಿ ಮನೆಗೆ ಹೋಗಿದ್ದೆ, ನಮ್ಮ ತಂದೆ ಮನೆಗೆ. ಅಪ್ಪಾಜಿ, ನಾನಿದು ಹಲವಾರು ಬಾರಿ ಹೇಳಿದ್ದೀನಿ ಕೂಡ, ಅಪ್ಪಾಜಿ ರೂಮಲ್ಲಿ ಯಾವ ದೇವ್ರ ಫೋಟೋ ಇರಲಿಲ್ಲ. ಅಪ್ಪಾಜಿ ಅಮ್ಮ ಫೋಟೋ ಮಾತ್ರ ಇದ್ದಿದ್ದು. ಅವ್ರು ಯಾವಾಗಲೂ ನಾನು ಅವ್ರಿಗೆ ಕೇಳಿದೆ, ನಾನು ಬಾಂಬೆಯಲ್ಲಿ ಹುಟ್ಟು ಬೆಳೆದಿದ್ದು. ಸೊ ನಾನು ಕೇಳಿದೆ, ನೀವು ಯಾಕೆ ಅಪ್ಪಾಜಿ ಅಮ್ಮನ ಫೋಟೋ ಇಟ್ಕೊಂಡಿದ್ದೀರಾ ಅಂದರೆ ಅವ್ರು ಹೇಳಿದ್ರು, ನನ್ನ ಪಾಲ್ಗೆ ಅವರೇ ದೇವರು ಅಂತ ಹೇಳಿದ್ರು. ಮೈ ಫಾದರ್ ಆ್ಯಂಡ್ ಅಣ್ಣ ಶೇರ್ಡ್ ಅ ವೆರಿ ಕ್ಲೋಸ್ ಬಾಂಡ್. ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು.
ಆ್ಯಂಡ್ ದ್ಯಾಟ್ ಐ ಟೇಕ್ ದಟ್ ವೆರಿ ರೆಸ್ಪಾನ್ಸಿಬಲಿ. ನಮ್ಮ ತಂದೆ ಹೋದ್ಮೇಲೆ ನಾನು ಆ ಜಾಗ ನನ್ನ ಜೀವನದಲ್ಲಿ ಕೊಟ್ಟಿರೋದು ಅಣ್ಣಂಗೊಬ್ರಿಗೆ. ಐ ರಿಯಲಿ ಫೀಲ್ ದಟ್ ಹೀ ಫಿಲ್ಸ್ ದಟ್ ಸ್ಪೇಸ್ ಫಾರ್ ಮೀ. ಸೊ ನನಗೆ ಅವರು ಪ್ರತಿ ಸಿನಿಮಾ ಸೆಲೆಬ್ರೇಷನ್ ಥರನೇ ಇರುತ್ತೆ. ನಾನು ಇವತ್ತು ಭೈರತಿ ರಣಗಲ ಆಗಿರ್ಬೋದು, ಆವಾಗ ಓಮ್ ಇತ್ತು, ಜೋಗಿ ಇತ್ತು. ಇವತ್ತು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮೂರವರು, ಕುಂದಾಪುರದವ್ರು, ಆಯಿತಾ. ಅವ್ರು ಹೇಳಿದ್ರು ಜನ್ಮದ ಜೋಡಿ ದಿವಸನೇ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಸರ್, ನಮ್ಮ ತಂದೆ ಜನ್ಮದ ಜೋಡಿ ಸಿನಿಮಾಟೋಗ್ರಾಫರ್ ಆಗಿದ್ದರು. ಆ ದಿವಸ ಅವರಿದ್ರು, ಇವತ್ತು ನಿಮ್ಮ ಪ್ರೋಗ್ರಾಮಲ್ಲಿ ನಾನಿದ್ದೀನಿ. ಸೊ ನಂದಿದು ಭಾಗ್ಯ ಅಂತ ಅನ್ಕೋತೀನಿ ಸರ್. ನನ್ನ ಫ್ಯಾಮ್ಲಿ ಅಲ್ಲಿ ನನ್ನ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸೋದು ನಮ್ಮ ತಾಯಿ, ಅದಾದಮೇಲೆ ಅಣ್ಣನೇ. ನಾನು ದಟ್ಸ್ ಹೌ ಇಂಪಾರ್ಟೆಂಟ್ ಹಿ ಈಸ್, ಆ್ಯಂಡ್ ಅಕ್ಕ ಫಾರ್ ದ್ಯಾಟ್ ಮ್ಯಾಟರ್. ನಾನು ಅಣ್ಣನ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಇಟ್ ಕೆನಾಟ್ ಗೋ ವಿದೌಟ್ ಎನ್ ಎಮೋಷನ್. ನನಗೆ ಯಾವಾಗಲೂ ಗೊತ್ತು, ನನ್ನ ಬೆನ್ನ ಹಿಂದೆ ನನ್ನ ಮನೆಯವರಾದಮೇಲೆ ಐ ನೋ ದಟ್ ಅಕ್ಕ ಇಸ್ ಆಲ್ವೇಸ್ ದೇರ್. ಶೀ ಈಸ್ ಆಲ್ವೇಸ್ ಕಾಲ್ಡ್ ಮೀ ವೆನ್ ಐ ವಾಸ್ ಇನ್ ಟ್ರಬಲ್. ಬಾ ಮನೆಗೆ ಅಂತ ಹಲವಾರು ಸತಿ ಹೇಳಿದ್ದಾರೆ. ಐ ಆಮ್ ನಾಟ್ ಗೋಯಿಂಗ್ ಟು ಮೆನ್ಷನ್ ದ ಇನ್ಸಿಡೆಂಟ್, ಬಟ್ ಶಿ ಈಸ್ ಆಲ್ವೇಸ್ ಬೀನ್ ದೇರ್, ಆ್ಯಂಡ್ ದ್ಯಾಟ್ಸ್ ವಾಟ್ ಮೇಕ್ಸ್ ಮೀ ವೆರಿ ವೆರಿ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್. ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದು ಬಹಳ ಇಂಪಾರ್ಟೆಂಟ್ ಅಲ್ಲ. ನಾನು ಅಲ್ಲಿ ಕೂತ್ಕೊಂಡು ಪ್ರತಿ ಕ್ಷಣ ಅವ್ರ ಜೊತೆ ನಾನು ಎಂಜಾಯ್ ಮಾಡಿದ್ದು ನಂಗೆ ತುಂಬ ಖುಷಿ ಕೊಟ್ಟಿದೆ. ನಾನು ಅಣ್ಣನ ವಿಚಾರದಲ್ಲಿ ಮಾತಾಡಬೇಕು ಅಂದರೆ ಇವತ್ತೇ ಅಲ್ಲ, ಐ ಥಿಂಕ್ ಲೆಜೆಂಡ್ಗೆ ಲೆಜೆಂಡು ಶಿವರಾಜ್ ಕುಮಾರ್ ಅಂತ ಹೇಳಿದ್ರೆ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದು ಪ್ರತಿ ಸಿನಿಮಾಲು ಅಂದರೆ ಹಳೆ ಸಿನಿಮಾಗಳೆಲ್ಲ ನಾನು ಸಣ್ಣೋಳಿದ್ದಾಗ ನಮ್ಮ ಅಪ್ಪಾಜಿ ಜೊತೆ ಪ್ರಸಾದ್ ಲ್ಯಾಬ್ಸ್ ಅಂತಿತ್ತು, ಅಲ್ಲಿ ಹೋಗಿ ನೋಡಿದ್ದೀನಿ ಹಲವಾರು ಸತಿ. ಅಂದರೆ ಸ್ಕ್ರೀನಿಂಗ್ ಎಲ್ಲ ಹಾಕೋ ನಾನು ಜಸ್ಟ್ ಫಾರ್ ದ ಟೆಕ್ನಿಷಿಯನ್ಸ್, ಆವಾಗ ನೋಡಿದ್ದೀನಿ. ಬಟ್ ಪ್ರತಿ ಚಿತ್ರದಲ್ಲೂ ಇಟ್ ಕುಡ್ ಬಿ ಓಮ್, ಜೋಗಿ, ಜನ್ಮದ ಜೋಡಿ, ಎನಿ ಮಫ್ತಿ ಆ್ಯಂಡ್ ಭೈರತಿ ರಣಗಲ್. ಅವ್ರ ಗೆಟಪ್ ಹೆಂಗಿರುತ್ತೆ ಅಂದ್ರೂ ಎಲ್ಲ ಮನುಷ್ಯರು ಹಾಕೊಂಡ್ರೆ ಎಲ್ಲರೂ ಅಷ್ಟೇ ಸೂಪರಾಗಿ ಕಾಣಿಸ್ತಾರೆ. ಅದೇ ರೀತಿಯಲ್ಲಿ ಆ ಗೆಟಪನ್ನು ಮಾಡ್ತಾರವರು. ಅಣ್ಣ, ದಿಸ್ ಇಂಡಸ್ಟ್ರಿ ವುಡ್ ಹ್ಯಾವ್ ಬೀನ್ ಸೋ ಇನ್ಕಂಪ್ಲೀಟ್ ವಿದೌಟ್ ಯು ಅಣ್ಣ. ಥ್ಯಾಂಕ್ಸ್ ಫಾರ್ ಫಿಲ್ಲಿಂಗ್ ಆಲ್ ಆರ್ ಲೈಫ್ಸ್ ವಿತ್ ಸೋ ಮಚ್ ಹ್ಯಾಪಿನೆಸ್. DKD ಅನ್ನೋದು ಒಂದು ದೊಡ್ಡ ಬ್ಲೆಸ್ಸಿಂಗ್ ಅನ್ನೋ ನಮ್ಮೆಲ್ಲರ ಜೀವನದಲ್ಲೂ ಅನಿಸುತ್ತೆ. ಹಲವಾರು ಬಾರಿ ಬಿಟ್ವೀನ್ ಟೇಕ್ಸ್ ತುಂಬ ನಕ್ಕಿದ್ದೀವಿ, ಏನೇನೋ ಮಾತಾಡಿದ್ದೀವಿ. ಅಣ್ಣನ ಜೀವನದ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಐ ಜಸ್ಟ್ ಕನ್ಸಿಡರ್ ಮೈ ಸೆಲ್ಫ್ ಎಕ್ಸ್ಟ್ರೀಮ್ಲಿ ಫಾರ್ಚುನೇಟ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಆಲ್ ಆರ್ ಲೈಫ್ಸ್. ಥ್ಯಾಂಕ್ ಯು ಫಾರ್ ಲೈಟಿಂಗ್ ಆಲ್ ಆರ್ ಲೈಫ್ಸ್ ಅಪ್ ಅಣ್ಣ. ವಿ ಆರ್ ಆಲ್ ವೆರಿ ಇಂಡೆಟೆಡ್ ಟು ಯು. ಏಂಜಲ್ಸ್ ಫಾರ್ ಎವರ್. ಒಂದು ಹೊಸ ಪ್ರಯತ್ನ ಅಂತ ಹೇಳಲ್ಲ, ಯಾಕಂದರೆ ನಾವೆಲ್ಲ ಪೇಸ್ಟ್ರೀಸ್ ತಿಂದು 1.5 ವರ್ಷ ಆಯಿತು. ಐ ಥಿಂಕ್ ವಿ ಸ್ಟಾರ್ಟೆಡ್, ಶೀ ಈಸ್ ಲೈಕ್ ಅ ಅನ್ನಪೂರ್ಣೇಶ್ವರಿ ಆಫ್ DKD. ಸೊ ಯಾರಿಗಾದ್ರೂ ಪೇಸ್ಟ್ರಿ ತಿನ್ನಬೇಕು ಅಂದರೆ ಆನ್ಲೈನ್ ಹೋಗಿ ಆರ್ಡರ್ ಮಾಡ್ಬೋದು, ಬಟ್ DKD ಬರ್ಲಿ ಅಂತ ಕಾಯ್ತಾ ಇರ್ತೀವಿ. ಪ್ರತಿ ವಾರ ಬರುತ್ತದು. ಅದು ಎಂತ ಡಯಟ್ ಇರ್ಲಿ, ಎಂತ ವ್ರತ ಇಲ್ಲ. ನಾನು ಡಯಟ್ ಇಲ್ಲ, ಬಟ್ ನಾನು ನೀನು ನೋಡಿದ್ರೆ ಮತ್ತೆ ಡಯಟ್ ಮಾಡಿದಂಗೆ. ಅದೇ ಮೇಡಮ್, ನನ್ನ ನೋಡಿದ್ರೆ ಡಯಟ್ ಮಾಡೋದ್ರಲ್ಲ. ಆದ್ರೂ ಎಂತದ್ದೇ ಇರ್ಲಿ, ಮ್ಯಾಮ್ ಬಂದ್ರೆ ಕೇಕ್ ತಂದ್ರ ಅಂತ ಕಾಯ್ತಾ ಇರ್ತೇವೆ ನಾವು. ಸೊ ಥ್ಯಾಂಕ್ ಯು ಸೋ ಮಚ್. ಟುಡೇ ಐ ವಾಸ್ ವೆರಿ ಫಾರ್ಚುನೇಟ್ ಟು ಮೀಟ್ ದ ಟೀಮ್. Being a technician's daughter, I think film ke backbone annadu technicians hai. So the director, the cinematographer, the music director, and all the actors associated with this beautiful film, all the best to all of you. And namma muddad heroine kutkondidare and Chaya Singh avaru kutkondidare. I wish both of you all the success in life. God bless you. Ee team ge, ee chitrakke ತುಂಬ ಒಳ್ಳೆಯದಾಗಲಿ. ನವೆಂಬರ್ 15 ಯಾವ ಸಿನಿಮಾ ಬರ್ತಿದೆ ಮತ್ತೋಗಿ ನೋಡಿ. ಓಕೆ, ಆಲ್ ದ ಬೆಸ್ಟ್. ಮ್ಯಾಮ್ ತುಂಬ ಪ್ರೀತಿಯಿಂದ ಹೇಳಿದ್ರೆ ಬಂದು ನೋಡಿ, ಆದರೆ ಹಿಂದೆ ಎಷ್ಟು ಪ್ರೀತಿ ಇದೆ ನೋಡಿ ಅಂತೇಳಿ. ಮೇಡಮ್, ರಾಘು ಇಲ್ಲಿದ್ದಾರೆ, ನಾವಿಬ್ರು ಇಲ್ಲಿದ್ದೀವಿ. ಅವರ ಸಿಂಗಿಂಗಿಗೆ ನಾವು ಫ್ಯಾನ್ಸು. ಆ್ಯಂಡ್ ಅಣ್ಣನಿಗೆ ಅವ್ರ ಧ್ವನಿ ಬಹಳ ಇಷ್ಟ. ಅಣ್ಣಂಗೋಸ್ಕರ 1-2 ಲೈನ್ಸ್ ಹಾಡು ಡೆಡಿಕೇಟ್ ಮಾಡ್ಬೇಕಂತ ಹಾಡಿದ್ದಲ್ಲ. ನಾನು ಡೈರೆಕ್ಟರ್ ಸರ್, ನೀವು ವಿಜಯ ರಾಘವೇಂದ್ರ ಹಾಡೋದು ಕೇಳಿಸ್ಕೋಬೇಕು. ಹೌದು, ಹಾಗೆ ಅವನಿಗೆ ಒಂದು ಒಪ್ಪಚ್ಚಿ ಕೊಟ್ಟಾಗ ಆಗುತ್ತೆ. ಓಕೆ, ಯಾಕ್ರೆ ನೀವು ಅಲ್ಲಿ ಹೇಳಿದ್ರಿ ನನಗೆ, ರಾಘು ನನ್ನ ಹತ್ರ ಹಾಡು ಹಾಡ್ಸು ಅಂತ. ಅಯ್ಯೋ, ನೀನು ಯಾಕ್ರೆ ಹಿಂಗೆ ಮಾಡ್ತೀರಾ? ಆ ಸ್ಟೇಜ್ ಮೇಲೆ ಪ್ರಾಣ ಹಿಂಡೋದು ಸಾಲದು ಅಂತ.
ನನಗೆ ಶಿವಣ್ಣ ಮಾಮ ಅವ್ರ ಸಿನಿಮಾದ ಜನುಮದ ಜೋಡಿ ಎಲ್ಲ ಹಾಡುಗಳು ಇಷ್ಟ. ಅದರಲ್ಲಿ ಒಂದು ಹಾಡು ಯಾವಾಗಲೂ ನಾನು ಹಾಡ್ಕೋತಾ ಇರ್ತೀನಿ, ರೇಡಿಯೋಲಿ ಬಂದಾಗಂತೂ ಇನ್ನೂ ಖುಷಿಯಾಗಿ ಹಾಡ್ಕೋತಾ ಇರ್ತೀನಿ. ಅದರ ಒಂದು ಆ ಸಿನಿಮಾದ ಒಂದು ಹಾಡಿನ 2 ಸಾಲುಗಳು ಹಾಡ್ತೀನಿ. ಮಾಮ, ಇದು ನಿಮಗೋಸ್ಕರ. ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳೋ ಹಿಂಗವಳಲ್ಲ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ, ಕಣ್ಣಿಂದಲೇ ಸೆಳೆಕೊಳ್ಳೆ ಇವನ್ಯಾರ ಮಗನೋ ಹಿಂಗವನಲ್ಲ, ಇವಳ್ಯಾರ ಮಗಳು ಹಿಂಗವಳಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟು ಚಂದ ಹಾಡಿದ್ರಿ ರಾಘು. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು. ಆ್ಯಂಡ್ ರಾಘು, ರಕ್ಷಿತಾ ಮ್ಯಾಮ್, ರಕ್ಷಿತಾ ಮ್ಯಾಮ್ ಹೇಳ್ದಂಗೆ ಶಿವಣ್ಣ ಹಾಗೂ ಗೀತಕ್ಕನ್ ಜೊತೆ ಜೀವನದ ಮೋಸ್ಟ್ ಬ್ಯೂಟಿಫುಲ್ ಕ್ಷಣಗಳನ್ನು ನಾವು DKD ಅನ್ನೋ ಸೆಟ್ಟಲ್ಲಿ ಕಳಿತಿರ್ತೀವಿ. ನಾವು ನಿಜವಾಗ್ಲೂ ನಿಮ್ಗೆ ಯಾರಿಗೂ ಐಡಿಯಾ ಇಲ್ಲ ಅದೆಷ್ಟು ಬ್ಯೂಟಿಫುಲ್ ಅಂತ ಹೇಳಿ. ಅದೊಂಥರ ಆ ಪ್ರಪಂಚನೇ ಬೇರೆ. ನಾವು ಕೆಲಸ ಮಾಡ್ತಾ ಇರ್ತೀವಿ, ಶಿವಣ್ಣ ಮಾಮ ಬರ್ತಾರೆ, ಅತ್ತಿಗೆ ಬಂದು ಕೂತ್ಕೋತಾರೆ. ಅದಾದ್ಮೇಲೆ ಹೌದು, ನಮಗೆ ಶೂಟಿಂಗ್ ನಡೀತಾ ಇರುತ್ತೆ. ಆದರೆ ಶೂಟಿಂಗ್ ನಡೆಯೋದ್ರ ಜೊತೆಗೆ ಜೀವನದ ಒಂದು ಪಾಠ ಇನ್ನೊಂದು ಕಡೆ ನಡೀತಾ ಇರುತ್ತೆ. ಅದು ಬೇರೆ ಥರ ನಡೀತಾ ಇರುತ್ತೆ. ಆ ಪಾಠದಲ್ಲಿ ಹೊಟ್ಟೆನೂ ತುಂಬ್ತಾ ಇರುತ್ತೆ. ಬಹಳ ಚೆನ್ನಾಗಿರುತ್ತೆ. ನಾವು ಕೇಳ್ದೇನೆ ಸಿಕ್ಕಿರುವಂತಹ ವರ ಅವರಿಬ್ರು ನಮ್ಮ ಜೊತೆ ಇರೋದು. ಅಣ್ಣ, ಅಕ್ಕ, ನಮ್ಮ 3 ಜನ ಪರವಾಗಿ ವಿ ಲವ್ ಯು, ವಿ ಲವ್ ಯು, ವಿ ಲವ್ ಯು.